ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪ್ಲೀಸ್ 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 ನೀವೆಲ್ಲರೂ ಸೈಲೆಂಟ್ ಆದ್ರೆ ಅವರು ಮಾತಾಡ್ತಾರೆ. ಈಗ ಸುಮಾರು 89-90ನೇ ಇಸ್ವಿಯಲ್ಲಿ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಪ್ರಣಯದ ಪಕ್ಷಿಗಳು ಅನ್ನೋ ಚಿತ್ರದಿಂದ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇದು ನನ್ನ ಹತ್ತಿರ 40ನೇ ಸಿನಿಮಾ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಚಿತ್ರ ಜೀವನದ ಜರ್ನಿಲಿ ಬಹಳಷ್ಟು ಹಳೆಯ ಕಲಾವಿದರು ಹೊಸ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ. ಇದರ ಮಧ್ಯೆ ಜಾಸ್ತಿ ಹೊಸ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿರೋದೇ ಜಾಸ್ತಿ. ಆ ಸೇರ್ಪಡೆಗೆ ಮತ್ತೊಂದು ಸೇರ್ಪಡೆ ನರೇಶ್ ಗೌಡ್ರು. ಒನ್ಸ್ ಮೋರ್ ಕೌರವ ಚಿತ್ರದ ಮೂಲಕ ಅವರು ನಿರ್ಮಾಣ ಮಾಡಿ ನಾಯಕರಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಚಿತ್ರದ ಆಡಿಯೋ ರಿಲೀಸ್ ಮಾಡೋಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಜವಾಗೂ ಕೂಡ ಒಬ್ಬ ಹೊಸ ಕಲಾವಿದನ್ನ ಒಬ್ಬ ಮೇರು ನಟ ಎನ್ಕರೇಜ್ ಮಾಡುವಂಥದ್ದು, ಆಶೀರ್ವಾದ ಮಾಡುವಂಥದ್ದು ಬಹಳ ನಮ್ಮೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆಯಾಗಿದೆ ಸರ್. ನಿಮ್ಮನ್ನ ಯಾವತ್ತೂ ಮರೆಯಲ್ಲ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ, ನರೇಶ್ ಗೌಡ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈಗ ಅವರೇ ಮಾತಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನ ಈ ಚಿತ್ರದ ಮೇಲೆ, ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಹಾಯ್, ನಿಮ್ಮೊಬ್ಬರಿಗೆಲ್ಲ ಡಿ ಬಾಸ್, ನನಗೂ ಕೂಡ ಡಿ ಬಾಸ್. ನಾವು ಮನೆಗೆ ಹೋಗಿ ಕರೆದುಕೊಳ್ಳೆ ಸರ್ ನೀವು ಮಾಡೇ ಬರಬೇಕು ಅಂತ ಹೇಳಿದಾಗ ಸರ್ ಬಂದೇ ಬರ್ತೀನಿ ಅಂತ ಹೇಳಿದ್ರು. ನನ್ನ ಅಣ್ಣನ ಸಮಾನಾದ ದರ್ಶನ್ ಸರ್, ಡಿ ಬಾಸ್, ಕರುನಾಡ ಚಕ್ರವರ್ತಿ ಅವರನ್ನ ಯಾವತ್ತೂ ನಾನು ಕೂಡ ಮರೆಯೋಕ್ಕಾಗಲ್ಲ. ನನ್ನ ಅಣ್ಣ ಅಂತಾನೆ ಅವ್ರನ್ನ ಯಾವತ್ತೂ ಕೂಡ ಕರಿತೀನಿ. ಅವರ ಸಹಕಾರ ನನ್ನ ಮೇಲೆ ಹೇಗೆ ಇರಲಿ. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಅವ್ರನ್ನ ಮರೆಯೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಸರ್ ಇಲ್ಲಿ ಬಂದಿದ್ದಕ್ಕೆ, ತುಂಬ ಥ್ಯಾಂಕ್ಸ್. ಇದು ಬಹುಶಃ ಪ್ರತಿ ಹೀರೋಯಿನ್ಗೂ ಒಂದು ಆಸೆ ಆಗಿರುತ್ತೆ, ಒಂದ್ಸಲಿನಾದ್ರೂ ಲೈಫ್ ಅಲ್ಲಿ ದರ್ಶನ್ ಸರ್ ಜೊತೆಗೆ ಅಭಿನಯಿಸಬೇಕು ಅಂತ. ಈಗ ತಾನೇ ಸಿನಿಮಾದಾಗ ಎಂಟ್ರಿ ಕೊಡ್ತಾ ಇರುವಂತ ಅನುಷಾ ಅವರು ದರ್ಶನ್ ಅವರು ಮುಂದೆ ವಾಚ್ಮಾರ್ಕ್ ಅವರ ಎಲ್ರಿಗೂ ನಮಸ್ಕಾರ. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಒನ್ಸ್ ಮೋರ್ ಗೌರವವಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಸ್ ಮಹೇಂದ್ರ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ನರೇಶ್ ಗೌಡ್ರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾಗೆ ನನಗೆ ಸಿಗಬೇಕು ಅಂದರೆ ಒಂದು ಇನ್ನೊಬ್ಬರು ಕಾರಣ ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ದರ್ಶನ್ ಸರೇ. ಇದೇ ಒಂದು ವರ್ಷ ಹಿಂದೆ ಯಾವುದೋ ಆಡಿಯೋ ರಿಲೀಸಲ್ಲಿ ಅವ್ರು ನನ್ನ ಬಗ್ಗೆ 2 ಒಳ್ಳೆ ಮಾತಾಡಿದ್ರು. ಆಗ ನಾನು ಮಹೇಂದ್ರ ಸರ್ ಕಣ್ಣಿಗೆ ಬಿದ್ದೆ. ಹೀಗೆ ನನಗೆ ಒನ್ಸ್ ಮೋರ್ ಗೌರವ ಸಿಕ್ತು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ಇವರೆಲ್ಲರೂ ಇಷ್ಟು ಅದ್ಭುತವಾಗಿ ಅಂಡ್ ವಿಶೇಷವಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಲ್ಲಿರೋದಕ್ಕೆ ಮತ್ತೊಬ್ರು ಕಾರಣ ಅಂದ್ರೆ ಒನ್ಸ್ ಮೋರ್ ಗೌರವವಾದ ಸಿನಿಮಾಟೋಗ್ರಾಫರ್ KK ಅವರು. ಕೃಷ್ಣ ಸರ್ ದಯವಿಟ್ಟು 2 ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾವು ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಆಗಕ್ಕೆ ಕಾರಣ ದರ್ಶನ್ ಸಾರು. ನಾವು ನರೇಶ್ ಗೌಡ್ ಹೇಳಿದಂಗೆ ಅವಾಗ ಅವ್ರ ಮನೆಗೆ ಹೋಗಿ ಕರೆದ ತಕ್ಷಣ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಈ ಕಾರ್ಯಕ್ರಮ ಇಷ್ಟು ಅದ್ದೂರಿ ಮಾಡೋದಕ್ಕೆ ದರ್ಶನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ಮಹೇಂದ್ರ ಸರ್ಗೆ, ನರೇಶ್ ಗೌಡ್ರು, ಇಡೀ ಎಲ್ಲ ಟೀಮಿಗೂ ಇದು ಒಂದು ಚೆನ್ನಾಗಿ ಸಕ್ಸಸ್ ಆಗಬೇಕಂತ ಕೋರ್ಕೊಂಡು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೊಂದಿಗೆ ಚೌಕಾದಂತ ಅದ್ಭುತವಾದ ಸಿನಿಮಾವನ್ನು ಕೊಟ್ಟಂತ ನಿರ್ದೇಶಕರ ತರುಣ್ ಜೊತೆ ಅವರು ಕೂಡ ಇದ್ದಾರೆ. ನಿಮ್ಮದಲ್ಲಿ ಕೂಡ ವರ್ಕ್ ಮಾಡಿದ್ರಿ. ಸೊ ಹೇಗೆ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಹೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ಒನ್ಸ್ ಮೋರ್ ಕೌರವ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಸರ್. ಅವಾಗ ನೀವು ಕೌರವ ಅಂತ ಸಿನಿಮಾ ಮಾಡಿದಾಗ ಕ್ಯಾಸೆಟ್ಗಳಿತ್ತು ಸರ್. ಒಂದು ಸಾಂಗ್ ಇತ್ತು, ಹುಡುಗೀರಂದ್ರೆ ಡೇಂಜರ್ ಅಪ್ಪ ಅಂತ. ಕ್ಯಾಸೆಟ್ ರೆಕಾರ್ಡಿಂಗ್ ನಾನು ಇಡೀ A ಸೈಡು B ಸೈಡ್ ಅದೊಂದೇ ಸಾಂಗ್ ಮಾಡಿಸ್ಕೊಂಡಿದ್ದೆ ಸರ್. ನಾನು ಆ ತರ ಒಂದು ಸಾಂಗ್ ಕ್ರೇಜ್ ನನಗೆ ಆ ಸಿನಿಮಾದು. ಸೊ ಇವತ್ತು ಮತ್ತೆ ಆ ತರದ ಒಂದು ಟೀಮ್ ಜೊತೆಗೆ ಮತ್ತೆ ಬಂದಿದ್ದಾರೆ. ಸೊ ಇಡೀ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಇವಾಗ ಮುಂಚೆ ಹೇಳಕ್ ಬರ್ತೀನಿ. ಯಾಕಂದ್ರೆ ಇದೊಂದು ಸಕ್ಸಸ್ ಟೀಮ್ ಅಂತ ನಮ್ಗೆ ಈಗಲೇ ಕಾಣಿಸ್ತಾ ಇದೆ. ಸೊ ಮಹೇಂದ್ರ ಸರ್ ಕ್ಯಾಪ್ಟನ್ ಆಗಿ ನಿಂತಿರೋದ್ರಿಂದ 100% ಕೌರವ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡಿ ಬಾಸ್ ಬಂದು ನಿಂತ್ಕೊಂಡು ಅದನ್ನ
ಇವತ್ತು ಚೌಕ ಸಿನಿಮಾ 100 ದಿವಸ ದಾಟಿದೆ ಅಂತಂದ್ರೆ ಅದರಲ್ಲಿ ಒಂದು ಬೆನ್ನೆಲುಬಾಗಿ ನಿಂತಂತವ್ರು ದರ್ಶನ್ ಸರ್ ನಮ್ಮ ಸಿನಿಮಾಗೆ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ಈ ಸಿನಿಮಾಗಿದೆ ಅಂದ್ರೆ 100% ಈ ಸಿನಿಮಾ ತುಂಬಾ ಚೆನ್ನಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಗುಡ್ ಲಕ್ ಸರ್, ಎವ್ರಿವನ್ ಗುಡ್ ಲಕ್ ಸರ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ಮೂವಿಗಳ ಅಪ್ಡೇಟ್ಸ್ಗೆ ನಮ್ಮ KFIನ ಸಬ್ಸ್ಕ್ರೈಬ್ ಮಾಡಿ.